ಅವರೇನೋ 3 ಚುನಾವಣೆ ಗೆದ್ದುಬಿಟ್ಟಿದ್ದೀರಿ ಅಂತ ಹೇಳಿ ಬೀಗೋದು ಬೇಡ. ನಾವು ಅವರ ಬೀಗೋದೇನು ಬೇಡ. ನಾವು ಕೂಡ ಸರ್ಕಾರ ಇದ್ದಾಗ ನಾವು 18 ಚುನಾವಣೆ ಗೆದ್ದಿದ್ದೀರಿ. ಅವಾಗೇನು ನಾವೇನು ಬೀಗಿಲ್ಲ. ಯಾಕಂದ್ರೆ 18 ಚುನಾವಣೆ ಗೆದ್ದ ಮೇಲೆ ನಾವು 120 ಇದ್ದಿದ್ದು 66ಕ್ಕೆ ಬಂದಿದ್ದೀರಿ ನಾವು. ಇವ್ರು 3 ಗೆದ್ದವ್ರೆ, ಇವರು ಒಂದು 20ಕ್ಕೆ ಬರ್ಬೋದು ಆ ಲೆವೆಲ್ಗೆ ನೋಡಿದ್ರೆ. ಯಾಕಂದ್ರೆ ನಾವು 18 ಗೆದ್ದು 66ಕ್ಕೆ ಬಂದಿದ್ದೀರಿ, ಇವರು 3 ಗೆದ್ದಿದ್ದಾರೆ. ಅದಕ್ಕೆ ಒಂದು 20 ಸ್ಥಾನಕ್ಕೆ ಬರ್ಬೋದು ನೆಕ್ಸ್ಟ್ ಚುನಾವಣೆಗೆ. ಅದರಿಂದ ಬೀಗೋ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಮೂಢ ಹಗರಣದಲ್ಲಿ ಫೈಲ್ಗಳು ದಿನನಿತ್ಯ ಕದ್ದುಕೊಂಡು ಹೋಗ್ತಾ ಇರೋದು, ಹೆಲಿಕಾಪ್ಟರಲ್ಲಾಯಿತು, ಕಾರುಗಳಲ್ಲಾಯಿತು, ಇದೆಲ್ಲ ಮುಚ್ಚಾಕೋಂಥದ್ದಕ್ಕೆ ನೀವು ಶೆಲ್ಟರ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಮತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಅಧಿಕಾರಿಗಳ ಸಾವು, ಸರ್ಕಾರಿ ಅಧಿಕಾರಿಗಳ ಸಾವು. ಇಲ್ಲ ನೇಣಿನ ಭಾಗ್ಯ, ಇಲ್ಲ ಟ್ರಾನ್ಸ್ಫರ್ ಭಾಗ್ಯ, ಹಣ ವಸೂಲಿ ಮಾಡ್ಕೊತಿಲ್ಲ ಅಂದರೆ ಇವೆರಡು ಭಾಗ್ಯನ ಇವರು ಆತ್ಮಹತ್ಯೆ ಭಾಗ್ಯ ಕೊಡುವಂಥದ್ದಕ್ಕೆ ಸರ್ಕಾರ ಮಾಡಿದೆ. ಇದನ್ನು ಕೂಡ ನಾವು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಮತ್ತು ಕೇಸ್ಗಳೆಲ್ಲ ವಾಪಸ್ ತಗೊಂಡಿದ್ದಾರೆ. ಕೇಸ್ಗಳೆಲ್ಲ ವಾಪಸ್ ತಗೊಂಡಿದ್ದಾರೆ. ಯಾವುದು PFI, ಪಾಪ್ಯುಲರ್ ಫ್ರಂಟು ಈ ಥರದವ್ರ ಮೇಲೆ ಇದ್ದಂಥ ಕೇಸ್ಗಳು ತೊಗೊಂಡಿದ್ದಾರೆ. ಬೇರೆ ಬೇರೆ ಕೇಸ್ ಈಗ DJ ಹಳ್ಳಿ KJ ಹಳ್ಳಿನೂ ತಗೊಬೇಕು ಅಂತ ಗೃಹ ಸಚಿವರೇನೋ ರೆಕಮೆಂಡ್ ಮಾಡಿರೋವಂಥದ್ದು ನಾನು ಸುದ್ದಿ ಕೇಳಿದ್ದೀನಿ. ಅಂದರೆ ಒಂದು ರೀತಿ ಮುಸಲ್ಮಾನರ ಓಲೈಕೆ ಮಾಡಿಕೊಂಡು ಅವರ ಮತದಿಂದಾನೇ ಗೆಲ್ಲಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಹುಬ್ಬಳ್ಳಿ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಸಾವು ನೋವುಗಳಾಗಿದೆ. ಮತ್ತು ರೌಡಿ ಲಿಸ್ಟ್ಗಳು ಅದನ್ನು ದಾಖಲೆ ತೆಗಿತಾ ಇದ್ದಾರೆ. ರೌಡಿ ಲಿಸ್ಟ್ಗಳು ಎಷ್ಟು ರೌಡಿ ಲಿಸ್ಟ್ಗಳನ್ನ ವಾಪಸ್ ತೆಗೆದಿದ್ದೀರಾ ಅನ್ನೋದು ಕೂಡ ದಾಖಲೆಗಳನ್ನು ತೆಗಿತಾ ಇದ್ದಾರೆ. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರು ನಾವು ಹೋರಾಟ ಮಾಡ್ತೀರಿ. ಜನರ ಪರವಾಗಿ, ಜನರ ಧ್ವನಿಯಾಗಿ ಹೋರಾಟ ಮಾಡ್ತೀರಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳ ಸಮಸ್ಯೆಗಳನ್ನು ಹೆಚ್ಚು ಚರ್ಚೆಗೆ ಅವಕಾಶಗಳನ್ನು ಮಾಡುವಂಥದ್ದಕ್ಕೆ ನಮ್ಮ ಎಲ್ಲ ಶಾಸಕರು ನಾನು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇನೆ.